ಇಲ್ಲಾಂದರೆ ಹಿಡುಕೊಡುವವನು ಇವನೇ ಎಂದು ಗೊತ್ತಿದ್ದರು ಅವನ ಪಾದಗಳನ್ನು ಯಾಕೆ ತೊಳೆದರು? ಅಂದರೆ ಯೇಸು ಕ್ರಿಸ್ತರಿಗೆ ಪ್ರಿಯರಾದ ದೇವ್ರ ಮಕ್ಕಳಿರ, ಇವನು ನನ್ನನ್ನು ಹಿಡಿದುಕೊಡ್ತಾನೆ. ಅಂದರೆ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತರನ್ನು ಹಿಡಿದುಕೊಡ್ತಾರೆ ಅಂತ ಗೊತ್ತಿದ್ದರು ಯಾಕೆ ಆತನನ್ನು ಜೊತೆಯಲ್ಲಿ ಇರಿಸಿಕೊಂಡಿದ್ದಾನೆ? ಯಾಕೆ ಆತನ ಪಾದಗಳನ್ನು ತೊಳೆದಿದ್ದಾನೆ? ಅದರ ಹಿಂದೆ ಇರುವಂಥ ಉದ್ದೇಶವೇನು? ನೋಡಿ, ನಮ್ಮ ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಯಾರಾದರೂ ಒಂದು ಮಾತಂದರೆ ನಾವು ಅನಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಂದು ಮಾತು ಅಂದಾಗ, ಇಲ್ಲಾಂದರೆ ನಿಂದಿಸಿದಾಗ ಬಹಳ ನೊಂದುಕೊಳ್ಳುತ್ತೀವಿ. ಇಂಥವ್ರ ಸಹವಾಸ ನಮಗೆ ಬೇಡ ಅಂತೀವಿ. ಇಂಥವ್ರ ಸಹವಾಸ ನಮಗೆ ಬೇಡ ಅಂತ ಹೇಳ್ಕೊಳ್ತೀವಿ. ಆದರೆ ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದಂಥ ಯೂದನು ಹೇಗೆ ಇದ್ದಾನೆ? ಆ ಇಸ್ಕರಿಯೋತ ಯೂದನು ಯಾವ ರೀತಿ ನಡ್ಕೊಂಡಿದ್ದಾನೆ? ಆ ಇಸ್ಕರಿಯೋತ ಯೂದನ ಗುಣಗಳು ಹೇಗಿತ್ತು? ಒಂದ್ಸಲ ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತರು ಮಾಡಿರುವಂಥ ಎಲ್ಲ ಸೂಚಕ ಕ್ರಿಯೆಗಳನ್ನು, ಬೋಧನೆಗಳನ್ನು, ಅದ್ಭುತಗಳನ್ನು ನೇರವಾಗಿ ನೋಡಿರುವಂಥ ವ್ಯಕ್ತಿ, ಮುಖಾಮುಖಿಯಾಗಿ ನೋಡಿರುವಂಥ ವ್ಯಕ್ತಿ, ಯೇಸು ಕ್ರಿಸ್ತರ ಬೋಧನೆಯನ್ನು ಅರ್ಥ ಮಾಡಿಕೊಂಡು ದೇವರ ಸೇವೆಯಲ್ಲಿ ಇರಬೇಕಾದಂಥ ಆತನು ಯೇಸು ಕ್ರಿಸ್ತರನ್ನು ಹಿಡಿದುಕೊಡುವಂಥದ್ದು ನಡೆಯುತ್ತೆ. ಯೇಸು ಕ್ರಿಸ್ತರನ್ನು ಯಾಕೆ ಹಿಡಿದುಕೊಟ್ಟಿದ್ದಾನೆ? ಅವನಿಗೇನು ಬೇಕು? ಈ ಲೋಕದಲ್ಲಿ ಅಧಿಕಾರ ಬೇಕು. ಈ ಲೋಕದಲ್ಲಿ ಏನಪ್ಪ ಅಂದರೆ ಅಧಿಕಾರದ ಹುಚ್ಚು. ಅಧಿಕಾರದ ಹುಚ್ಚು ಇದೆ. ಎರಡನೇದಾಗಿ ಆಸ್ತಿಯ ಹುಚ್ಚು ಇದೆ. ಈ ಲೋಕದಲ್ಲಿ ಎಲ್ಲರ ಮೂಲಕ ನನಗೆ ಹೊಗಳಿಕೆ ಬೇಕು, ಅಧಿಕಾರ ಬೇಕು, ಹಣ ಬೇಕು. ಯೇಸು ಕ್ರಿಸ್ತರನ್ನು ಹಿಡಿದುಕೊಡೋದಕ್ಕೆ, ಯೇಸು ಕ್ರಿಸ್ತರನ್ನು ಮಹಾಯಾಜಕರಿಗೆ, ರೋಮನರಿಗೆ ಹಿಡಿದುಕೊಡುವುದಕ್ಕೆ, ಅದರ ಹಿಂದೆ ಇರುವಂಥ ಉದ್ದೇಶ ಏನಂತ ನೋಡುವಾಗ, ಇವನಿಗೆ ಭೌತಿಕವಾದಂಥ ಅಧಿಕಾರ ಬೇಕು, ಇವನಿಗೆ ಭೌತಿಕವಾದಂಥ ಸುಖ ಬೇಕು. ಸುಖ ಸಂತೋಷಗಳನ್ನು ಅನುಭವಿಸ್ಬೇಕಾದ್ರೆ ಹಣ ಬೇಕು, ಭೂಮಿ ಬೇಕು, ಜಾಗ ಬೇಕು, ಭೂಮಿಯನ್ನು ಕೊಂಡುಕೊಳ್ಳಬೇಕು, ಸುಖವಾಗಿ ಬಾಳಬೇಕು ಅಂತ. ಅದಕ್ಕೆ ಯೇಸು ಕ್ರಿಸ್ತರನ್ನು ಹಿಡಿದುಕೊಡೋದಕ್ಕೆ ಒಪ್ಪಿಕೊಳ್ತಾರೆ ಇಸ್ಕರಿಯೋತ ಯೂದನು. ದುರಾಸೆ ಮತ್ತು ಯೇಸು ಕ್ರಿಸ್ತರ ಬೋಧನೆ ಅರ್ಥ ಆಗಿಲ್ವಾ? ಯೇಸು ಕ್ರಿಸ್ತರು ಪಡುವಂಥ ಪ್ರಯಾಸ ಅರ್ಥ ಆಗಿಲ್ವಾ? ಅರ್ಥ ಮಾಡಿಕೊಂಡಿಲ್ವಾ? ಆ ಮನುಷ್ಯನ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಪ್ರಭು ಬೋಧನೆ ಮಾಡುವಂಥ ಬೋಧನೆ ಅರ್ಥ ಮಾಡಿಕೊಂಡಿಲ್ಲ. ಆತನ ಪ್ರಯಾಸ ಅರ್ಥ ಆಗಿಲ್ಲ. ಭೌತಿಕವಾದಂಥ ರಾಜ್ಯವನ್ನು ಕುರಿತು, ಭೌತಿಕವಾದಂಥ ಅಧಿಕಾರವನ್ನು ಕುರಿತು, ಭೌತಿಕವಾದಂಥ ಸುಖಗಳನ್ನು ಕುರಿತು ಎದುರು ನೋಡುವಂಥ ವ್ಯಕ್ತಿ, ಎದುರು ನೋಡಿರುವಂಥ ವ್ಯಕ್ತಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಹಿಡಿದುಕೊಡೋದಕ್ಕೆ ಪ್ರಯತ್ನ. ಈ ಮನುಷ್ಯನು ನನ್ನನ್ನು ಹಿಡಿದುಕೊಡ್ತಾನೆ ಅನ್ನುವಂಥ ಗೊತ್ತಿದ್ದರೂ ಕೂಡ ಪ್ರಿಯರಾದ ದೇವ್ರ ಮಕ್ಕಳಿರ, ಇಸ್ಕರಿಯೋತ ಯೂದನನ್ನು ಜೊತೆಯಲ್ಲೇ ಇರಿಸ್ಕೊಂಡಿದ್ದಾನೆ.
ಈಗಿನ ಕಾಲದಲ್ಲಿ ಅಂಥವರನ್ನು ಜೊತೆಯಲ್ಲಿ ಯಾರಾದರೂ ಇರಿಸ್ಕೊಳ್ತಾರ? ಅಂಥವರನ್ನು ಅಂದರೆ ಇವನು ನಮ್ಮನ್ನು ಹಿಡಿದುಕೊಡ್ತಾನೆ, ಇವನು ನಮ್ಮನ್ನು ನುಂಗುತ್ತಾನೆ, ಇವನು ನಮ್ಮನ್ನು ನಾಶ ಮಾಡ್ತಾನೆ ಅಂದಾಗ ಗೊತ್ತಾದ ಮೇಲೆ, ಸಾಕ್ಷಿ ಆಧಾರಗಳು ಗೊತ್ತಾದ ಮೇಲೆ ಅಂಥವ್ರನ್ನ ಏನು ಮಾಡ್ತೀವಿ? ಬೇಡ, ಇವ್ರ ಸಹವಾಸ ಬೇಡ ಅಂತೀವಿ. ಇನ್ನು ಕೆಲವರು ಪ್ರಿಯರ ದೇವ್ರ ಮಕ್ಕಳಿರ ಸುಮ್ಮನೆ ನಿಷ್ಕಾರಣವಾಗಿ ಕಿರಿಕಿರಿಯಲ್ಲಿ ಸಮಸ್ಯೆಗಳಲ್ಲಿ ತಂದುಕೊಳ್ತಾರೆ. ಆ ರೀತಿ ಇದೆ ಸಮಾಜ. ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಆ ಸಂದರ್ಭವನ್ನು ನಾವು ನೋಡೋಣ. ಆ ಸಂದರ್ಭವನ್ನು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನದಿಂದ ಇಲ್ಲಾಂದರೆ 4ನೇ ವಚನದಿಂದ ನೋಡೋಣ. 4ನೇ ವಚನದಿಂದ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಯೇಸು ಕ್ರಿಸ್ತರು ಅಂದರೆ ಈ ಶಿಷ್ಯರಿದ್ದಾರಲ್ಲ, 12 ಮಂದಿ ಶಿಷ್ಯರು, ಇವರೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಿದ್ದಾರೆ. ಅವತ್ತು ಪಸ್ಕ ಹಬ್ಬ ಅಂತೆ. ಮೇಲ್ಗಡೆ ವಚನ ನೋಡೋಣ. 1ನೇ ವಚನ, 13ನೇ ಅಧ್ಯಾಯ 1ನೇ ವಚನ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತು ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಅಂದರೆ ಪ್ರಿಯರಾದ ಮಕ್ಕಳಿಗೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಅವತ್ತೇ ಕೊನೆ ದಿನ, ಅಂದರೆ ಶಿಷ್ಯರ ಜೊತೆಯಲ್ಲಿ ಊಟಕ್ಕೆ ಕೂತುಕೊಳ್ಳುವಂಥ ಸಮಯ ಇದೆ ನೋಡಿ, ಅದು ಕೊನೆಯ ದಿನ. ಯಾಕೆಂದರೆ ಯೇಸು ಕ್ರಿಸ್ತರನ್ನು ಅವತ್ತು ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ ಬೆಳಗಿನ ಜಾವದಲ್ಲಿ. ಅದಕ್ಕೆ ಬಂಧಿಸೋದಕ್ಕೆ ಕಾರಣನು ಇಸ್ಕರಿಯೋತ ಯೂದನು ಹೋಗಿ ಯಾಜಕರ ಬಳಿಯಲ್ಲಿ ಹಣವನ್ನು ತಗೊಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ, ಅಂದರೆ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತರನ್ನು ಹಿಡಿದುಕೊಡೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ. ಊಟಕ್ಕೆ ಕೂತ್ಕೊಂಡಾಗ, ಊಟ ಬಡಿಸಿದಾಗ ಪ್ರಿಯರಾದ ದೇವ್ರ ಮಕ್ಕಳಿಗೆ ಯೇಸು ಕ್ರಿಸ್ತರು ಎದ್ದು ಊಟವನ್ನು ಬಿಟ್ಟು ಎದ್ದು ಅವರ ಪಾದಗಳನ್ನು ತೊಳೆಯೋದಕ್ಕೆ ಬೋಗಣಿಯಲ್ಲಿ ನೀರನ್ನು ತರಿಸ್ಕೊಂಡು ಸಿದ್ಧನಾಗ್ತಾನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳು, ಈ ಮಾತಿನಲ್ಲಿ ಆಲೋಚನೆ ಮಾಡಿ, ಕೊನೆ ತನಕ ನೋಡಿ. ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸೀಮೋನ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೇ?
ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ನನ್ನ ಸಂಗಡ ನಿನಗೆ ಪಾಲಿಲ್ಲ. ಯಾಕೆ ಸ್ವಾಮಿ ನನ್ನ ಪಾದಗಳನ್ನು ತೊಳಿತೀರಿ? ಅವಶ್ಯಕತೆ ಇಲ್ಲ, ಬೇಡ ಅಂದಾಗ, ಒಂದು ವೇಳೆ ನಿನ್ನ ಪಾದಗಳನ್ನು ತೊಳೆಯದೆ ಹೋದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ, ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂತಾರೆ. ಯಾರು ಯಾರ ಪಾದಗಳನ್ನು ತೊಳೆದಿದ್ದಾನೆ ಅಂತ ನೋಡುವಾಗ, ಲೋಕರಕ್ಷಕನು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ಇದ್ದಂಥ ದೇವದೂತರೂ ಆಗಿರ್ಬೋದು, ಹಿರಿಯರೂ ಆಗಿರ್ಬೋದು, ಪರಲೋಕದಲ್ಲಿ ಅಧಿಕಾರ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಭೂಲೋಕದಲ್ಲಿ ಸರ್ವ ಸೃಷ್ಟಿಯಾಗಿರ್ಬೋದು, ಪಾತಾಳ ಲೋಕ ಆಗಿರ್ಬೋದು, ಇವೆಲ್ಲವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ಇರುತ್ತೆ. ಬೆಳಿಗ್ಗೆ ನೋಡಿದ್ದೇವೆ, ಯೇಸು ಕ್ರಿಸ್ತರ ಮೂಲಕ ದೇವರು ಉಂಟು ಮಾಡಿದ್ದಾರೆ ಎಂದು. ಯೇಸು ಕ್ರಿಸ್ತರು ಪ್ರಧಾನ ಶಿಲ್ಪಿಗಾರನು. ಅಂದರೆ ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂದರೆ ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ದೇವದೂತರಾಗಿರ್ಬೋದು, ಆ ದೇವದೂತರಲ್ಲಿ ಹಿರಿಯರು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಯೇಸು ಕ್ರಿಸ್ತರ ಮೂಲಕ. ಅಂಥ ಉನ್ನತ ಸ್ಥಾನದಲ್ಲಿ ಇದ್ದಂಥ ಆತನು ಭೂಲೋಕಕ್ಕೆ ಬಂದಾಗ ದಾಸನ ರೂಪ, ಸೇವಕನ ರೂಪವನ್ನು ಧರಿಸಿಕೊಂಡಿದ್ದಾನೆ. ಸೇವಕನ ರೂಪವನ್ನು ಧರಿಸಿಕೊಂಡಾಗ ಏನಾದರೂ ಭೂಲೋಕದಲ್ಲಿ ಕಡಿಮೆನಾ? ಏನು ಅದ್ಭುತ ಮಾಡಬೇಕು? ಎಲ್ಲ ಅದ್ಭುತ. ಗಾಳಿಯನ್ನು ನಿಲ್ಲಿಸಿದ್ದಾನೆ, ಸಮುದ್ರವನ್ನು ನಿಮ್ಮಳ ಮಾಡಿದ್ದಾನೆ, ಊಟ ಬೇಕಂದಾಗ ಊಟ ಕೊಟ್ಟಿದ್ದಾನೆ, ವಿಧ ವಿಧವಾದಂಥ ರೋಗಿಗಳು ಬಂದಾಗ ಎಲ್ಲರನ್ನ ವಾಸಿ ಮಾಡಿದ್ದಾನೆ, ಕುರುಡರಿಗೆ ಕಣ್ಣುಗಳು ಬರುವಂತೆ ಮಾಡಿದ್ದಾನೆ, ಕುಂಟರಿಗೆ ಕಾಲುಗಳು ಬರುವಂತೆ ಮಾಡಿದ್ದಾನೆ, ಎಲ್ಲ ಅಂಗವಿಕಲರಿಗೆ ವಾಸಿ ಮಾಡಿದ್ದಾನೆ. ಮಾತಿನಲ್ಲಿ, ಪ್ರಾರ್ಥನೆಯಿಂದ ಅಷ್ಟೊಂದು ಶಕ್ತಿಯುಳ್ಳಂಥ ಆತನು, ಜ್ಞಾನವುಳ್ಳಂಥ ಆತನು, ಒಡೆಯನಾದಂಥ ಆತನು ಸಾಮಾನ್ಯರಾಗಿರುವಂಥ ಶಿಷ್ಯರ ಪಾದಗಳನ್ನು ತೊಳಿಬೇಕಾ? ಶಿಷ್ಯರ ಪಾದಗಳನ್ನು ತೊಳಿಬೇಕಾ? ಅವ್ರು ಯಾಕೆ ತೊಳಿಬೇಕಾಗಿತ್ತು? ತೊಳೆಯುವಂಥ ಅವಶ್ಯಕತೆ ಅವ್ರಿಗೇನು ಬಂತು? ಯೇಸು ಕ್ರಿಸ್ತರಿಗೆ. ಈಗಿನ ಕಾಲದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಸ್ವಲ್ಪ ವಾಕ್ಯವನ್ನು ಕಲ್ತ್ಕೊಂಡ್ರೆ ಸಾಕು, ಎಲ್ಲ ನಾನೇ ಅಂತೇಳಿ ಗರ್ವದಿಂದ ಮೆರಿತಾ ಇರ್ತಾರೆ, ಅಹಂಕಾರದಿಂದ ಮೆರಿತಾ ಇರ್ತಾರೆ. ಒಬ್ಬರು ಸೇವಕರಂತ ಹೇಳಿ ಏನ್ರಿ ದೊಡ್ಡ ಸೇವಕರು ಅಂತ ಕರೆಯಲ್ಪಡ್ತಾ ಇದ್ದಾರೆ. ಅವರ ಸಭೆಯಲ್ಲಿ ಏನ್ರಿ ಕೋಲುಗಳಿರುತ್ತಲ್ಲ, ಕೋಲುಗಳು ಅಂದರೆ ಮೋಶೆ ಕಾಲದಲ್ಲಿ ಮೋಶೆ ಕೈಯಲ್ಲಿ ಕೋಲಿತ್ತಲ್ಲ, ಮೋಶೆ ಕೈಯಲ್ಲಿ ಇದ್ದಂಥ ಕೋಲನ್ನು ತೋರಿಸಿ, ವಚನವನ್ನು ತೋರಿಸಿ, ಇದು ಮೋಶೆ ಕೋಲು ಅಂತ ಹೇಳಿ ಮಾರಾಟ ಮಾಡುವಂಥದ್ದು. ಇದು ಇದ್ದರೆ ನಿಮ್ಮ ಮನೆಯಲ್ಲಿ ಆಶೀರ್ವಾದ, ಈ ಕೋಲುಗಳು ಇದ್ದರೆ ಆಶೀರ್ವಾದ. ಆ ಕೋಲು ಕೂಡ ಎಷ್ಟು ಹಣ, ಎಷ್ಟು ಗೊತ್ತಾ? ಸ್ತ್ರೀಯರಿಗಾದರೆ 1 ಲಕ್ಷ ರೂಪಾಯಿ ಅಂತೆ. ಸ್ತ್ರೀಯರಿಗೆ 1 ಲಕ್ಷ ರೂಪಾಯಿ. ಅಮ್ಮ, ಈ ಕೋಲನ್ನು ನಿಮ್ಮ ಮನೆಯಲ್ಲಿದ್ದರೆ ಆಶೀರ್ವಾದಮ್ಮ, ಆಶೀರ್ವಾದ ಬರುತ್ತೆ. ಸಭೆಯಲ್ಲಿ ಯಾರು ಅಂತ ನೋಡುವಾಗ ದೇವರ ಮಕ್ಕಳು ತಾನೆ. ಬಂದಿರೋರು ಯಾರಂತ ನೋಡುವಾಗ ದೇವರ ಮಕ್ಕಳು ತಾನೆ. ತನಗೆ ಆತ್ಮೀಯರಾದಂಥ ಮಕ್ಕಳಾಗ್ತಾರೆ ತಾನೆ. ಆತ್ಮೀಯರಾದಂಥ ಮಕ್ಕಳ ಬಳಿಯಲ್ಲಿ ಇಷ್ಟು ಹಣ ಕೊಟ್ಟು ತಗೊಳ್ಬೇಕಾ? ಮೋಶೆಗೆ ದೇವರು ಉಚಿತವಾಗಿ ಕೊಟ್ಟಿದ್ದಾರೆ. ಇವನು ಮಾತ್ರ ಹಣ ಕೊಟ್ಟು ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಹಣ ಕೊಡಬೇಕು ಅಂತೇಳಿ ಅದನ್ನು ಮಾರಾಟ ಮಾಡ್ತಾ ಇದ್ದಾನೆ ದೇವರ ಹೆಸರಿನಲ್ಲಿ. ದೇವರ ಹೆಸರಿನಲ್ಲಿ ನಾನು ಪ್ರತ್ಯೇಕವಾದಂಥ ಬೋಧಕ ಅಂತೇಳಿ,
ನಾನು ಎಲ್ಲ ಬೋಧಕಗಳಿಗಿಂತ, ಎಲ್ಲ ಬೋಧಕರಿಗಿಂತ, ಎಲ್ಲ ಚರ್ಚೆಗಳಿಗಿಂತ ಒಂದು ವಿಶೇಷವಾದಂಥ ಪವರ್ ದೇವರು ನನಗೆ ಕೊಟ್ಟಿದ್ದಾರಂತೇಳಿ ಜನರನ್ನು ಮರುಳು ಮಾಡಿ, ಮಾಯ ಮಾಡಿ, ಕುರಿವೇಷ ಹಾಕಿಕೊಂಡು ಜನರ ಮಧ್ಯದಲ್ಲಿ, ಇಲ್ಲಾಂದರೆ ಜನರನ್ನು ಮೋಸ ಮಾಡುವಂಥ ವಿಧದಲ್ಲಿ ಬೋಧನೆ ಮಾಡಿ, ಯೂಟ್ಯೂಬ್ ಚಾನಲ್ ಇಟ್ಕೊಂಡು, ಆನಂತರ ಕೆಲವ್ರನ್ನ ಕೆಲವರಿಗೆ ಟ್ರೈನಿಂಗ್ ಕೊಟ್ಟು ಹೀಗೆ ಮಾತಾಡಿ ಅಂತ ತೋರಿಸಿ ಜನರನ್ನು ಮರುಳು ಮಾಡಿ ಅನೇಕರನ್ನು ದಾರಿ ತಪ್ಪಿಸುವಂಥ ಕುರುಡ ಬೋಧಕ, ಕ್ರೂರವಾದಂಥ ಬೋಧಕ. ಇಂಥ ಕ್ರೂರವಾದಂಥ ಬೋಧಕರು ಅಲ್ಲಲ್ಲಿ ಬಹಳ ಮಂದಿ ಇದ್ದಾರೆ. ಮತ್ತು ಉಪ್ಪು ಪಾಕಿಟ್ ಮಾರಾಟ ಮಾಡ್ತಾರೆ, ಇಲ್ಲಾಂದರೆ ಎಣ್ಣೆ ಬಾಟಲ್ಗಳನ್ನು ಮಾರಾಟ ಮಾಡ್ತಾರೆ. ನಿಮಗೆ ಪಾಪ ಪರಿಹಾರ ಆಗಬೇಕಾದ್ರೆ ಕೆಲವು ತಿನ್ನುವಂಥ ಫ್ರೂಟ್ಸ್ ತಂದುಕೊಡಿ, ಡ್ರೈ ಫ್ರೂಟ್ಸ್ ತಂದುಕೊಡಿ, ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಪಾಪ ಕ್ಷಮಾಪಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬೈಬಲಲ್ಲಿ ಇಲ್ಲದಂಥ ಬೋಧನೆ, ಬೈಬಲಲ್ಲಿ ಇಲ್ಲದಂಥ ಬೋಧನೆಯನ್ನು ಮಾಡಿ ದಾರಿ ತಪ್ಪಿಸುವಂಥ ಒಬ್ಬ ಕ್ರೂರ. ಬೈಬಲ್ನಲ್ಲಿಲ್ಲ, ದೇವರು ಹೇಳಿಲ್ಲ, ದೇವರು ಹೇಳದೇ ಇರುವಂಥ ಬೋಧನೆಯನ್ನು ಮಾಡಿ ದಾರಿ ತಪ್ಪಿಸುವವರಿದ್ದಾರೆ, ದಾರಿ ತಪ್ಪಿಸುವಂಥವ್ರು. ಪ್ರಿಯರ ದೇವ್ರ ಮಕ್ಕಳಿರ, ಈ ಕೊನೆಯ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ ಮೋಸ ಹೋಗ್ತೀವಿ. ವಾಕ್ಯದ ವಿಷಯದಲ್ಲಿ ಎಚ್ಚೆತ್ತುಕೊಳ್ಬೇಕು, ವಾಕ್ಯದ ವಿಷಯದಲ್ಲಿ. ಮತ್ತು ಆ ಮನುಷ್ಯ ಇನ್ನೊಂದು ರೀತಿಯಲ್ಲಿ ಏನು ಗೊತ್ತಾ, ಆ ಸಭೆಯಲ್ಲಿದ್ದಂಥ ಶಿಷ್ಯರಿರ್ತಾರಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಅವರ ಮೂಲಕ ಏನ್ರಿ ಈ ಮನುಷ್ಯನು ಪಾದಗಳನ್ನು ತೊಳೆಸ್ಕೊಳ್ತಾನಂತೆ. ಹೇಗೆ ತೊಳೆಸ್ಕೊಳ್ತಾನಂತ ನೋಡುವಾಗ ಏನ್ರಿ ಒಂದು ಪಾತ್ರೆ ತೊಗೊಂಡು ಮತ್ತೆ ಅವರು ಹಾಲಿನ ಮೂಲಕ ಪಾದಾಭಿಷೇಕ, ಹಾಲಿನ ಮೂಲಕ, ಹಾಲು, ನೀರಿನ ಮೂಲಕ ಅಲ್ಲ. ಯೇಸು ಕ್ರಿಸ್ತರು ನೋಡುವಾಗ ಶಿಷ್ಯರ ಪಾದಗಳನ್ನು ನೀರಿನ ಮೂಲಕ ತೊಳೆದ್ರು, ಅವರ ಪಾದಗಳನ್ನು ಒರೆಸಿದ್ರು. ಇವ್ರು ನೋಡುವಾಗ ಶಿಷ್ಯರ ಮೂಲಕ ಏನ್ರಿ ಇವ್ರ ಪಾದಗಳನ್ನು ತೊಳೆಸ್ಕೊಳ್ತಾ ಇದ್ದಾರೆ. ಶಿಷ್ಯರ ಅಂದರೆ ಸಭೆಯಲ್ಲಿ ಹೋದಂಥ ಅವರ ರಕ್ತವನ್ನು ಕುಡಿತಾರೆ. ಬೈಬಲ್ಗೆ ವಿರುದ್ಧವಾದಂಥ ಬೋಧನೆ ಮಾಡಿ ಭಯ ಹುಟ್ಟಿಸಿ ಆಶೀರ್ವಾದ ಎನ್ನುವಂಥ ನೆಪದಿಂದ ದಾರಿ ತಪ್ಪಿಸುವಂಥ ಬೋಧನೆ. ಇಂಥ ಸುಳ್ಳು ಬೋಧಕರು ಅನೇಕ ಮಂದಿ ಬರ್ತಾರಂತೇಳಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಯೇಸು ಕ್ರಿಸ್ತರು ಹೇಳಿರುವಂಥ ಬೋಧನೆಯನ್ನು ಯಾರಿಗೆ ಅರ್ಥ ಆಗುತ್ತೆ? ಯಾರು ಅರ್ಥ ಮಾಡಿಕೊಂಡಿದ್ದಾರೆ? ನಮಗೇನು ಸಭೆ ಇದ್ದರೆ ಸಾಕಪ್ಪ, ಸಭೆಯಲ್ಲಿ ಮದುವೆಗಳಾಗುತ್ತೆ, ಬರ್ತ್ಡೇ ಕಾರ್ಯಕ್ರಮಗಳಾಗುತ್ತೆ, ಯಾರಾದರೂ ಸತ್ತೋದ್ರೆ ಸ್ಮಶಾನದಲ್ಲಿ ಊತಾಕ್ತಾರೆ, ಅಂಥ ಸಭೆಗಳು ಬೇಕು. ಅಂದರೆ ವಾಕ್ಯ ಇರೋದು ಬೇಡವಾ? ವಾಕ್ಯದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ, ವಾಕ್ಯದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ. ಹೇಗೆ ಬೆಳೆದಿದ್ದಾರಂತ ನೋಡುವಾಗ ಬೋಧಕರು ತೋಳಗಳಾಗಿದ್ದಾರೆ. ಕುರಿವೇಷ ಹಾಕಿಕೊಂಡು ತೋಳಗಳು ಮನುಷ್ಯರನ್ನು ತಿಂತವೆ, ಅವು ರಕ್ತ ಕುಡಿತವೆ. ರಕ್ತವನ್ನು ಕುಡಿಯುವಂಥದ್ದು, ದೇವರ ಹೆಸರನ್ನೇ ಹೇಳಿ ಅಮಾಯಕರ ರಕ್ತವನ್ನು ಕುಡಿಯುವಂಥದ್ದು. ರಕ್ತವನ್ನು ಕುಡಿಯುವಂಥದ್ದು ಅಂದರೆ ಸಾವಿರಾನುಗಟ್ಟಲೆ ಹಣವನ್ನು ದೋಚ್ಕೊಳ್ತಾ ಇದ್ದಾರೆ. ಅಂದರೆ ಅದೇನದು? ಅವರ ಕಷ್ಟವನ್ನು ನುಂಗುತ್ತಾ ಇದ್ದಾರಲ್ಲ ಇವರು, ಬಡವರ ಕಷ್ಟವನ್ನು. ಅದು ಏನಾದರೂ ದೇವರ ಸೇವೆಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರಾ? ದೇವರ ಸೇವೆಗಾಗಿ ಏನಾದರೂ ಉಪಯೋಗವಾಗ್ತಾ ಇದೆಯಾ? ದೇವರ ಸೇವೆಗೋಸ್ಕರ ಅದಿಲ್ಲ. ದೇವರ ಸೇವೆಗೋಸ್ಕರ ಖಂಡಿತವಾಗಿಯೂ ಉಪಯೋಗವಾದರೆ ದೇವ್ರಿಗೆ ಸ್ತೋತ್ರವಾಗಲಿ. ಹಾಗೆ ನಡೀತಾ ಇಲ್ಲ, ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಯೇಸು ಕ್ರಿಸ್ತರು ಶಿಷ್ಯರ ಪಾದಗಳನ್ನು ತೊಳೆದು ಪ್ರಪಂಚಕ್ಕೆ ಮಾದರಿಯನ್ನು ತೋರಿಸಿದ್ದಾರೆ. ಮಾದರಿಯನ್ನು ಏನ್ರಿ, ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಆನಂತರ ಪಾದಗಳನ್ನು ಆ ಪಾತ್ರೆಯಲ್ಲಿ ಸೇರಿಸಿ ಆ ಪಾತ್ರೆಯಲ್ಲಿ ಇಡಿಪ, ತೊಳಿತೀನಿಪ್ಪ ನಿಮ್ಮ ಪಾದಗಳನ್ನು ತೊಳಿತೀನಿ. ಯಾರು? ಲೋಕರಕ್ಷಕನಾಗಿರುವಂಥ ಪುರುಷನಾಗಿರುವಂಥ ಕ್ರಿಸ್ತನು ಪಾದಗಳನ್ನು ತೊಳೆದಿದ್ದಾನ? ಶಿಷ್ಯರ ಪಾದಗಳನ್ನು
ಈಗಿನ ಕಾಲದಲ್ಲೂ ಕೂಡ ಕೆಲವರು ತೊಳಿತಾರೆ, ಶಿಷ್ಯರ ಪಾದಗಳನ್ನು ತೊಳಿತಾರೆ. ಅಂದರೆ ಕುರಿ ವೇಷ ಹಾಕಿಕೊಂಡು, ಅಂದರೆ ಮರುಳು ಮಾಡೋದಕ್ಕೆ ತೊಳೆಯೋರು ಕೂಡ ಇದ್ದಾರೆ. ಮರುಳು ಮಾಡೋದಕ್ಕೆ ಯೇಸು ಕ್ರಿಸ್ತರ ಪಾದಗಳನ್ನು ತೊಳೆದಿದ್ದಾರೆ, ಅದಕ್ಕೆ ನಾನು ಕೂಡ ತೊಳಿತೀನಿ ಅಂತೇಳಿ ಜನರನ್ನು ಮರುಳು ಮಾಡೋದಕ್ಕೆ, ಅಂದರೆ ಯಥಾರ್ಥವಾದಂಥ ಸೇವಕರು ಬೇಕು ಈ ಕಾಲದಲ್ಲಿ. ಇದ್ದದ್ದು ಇದ್ದ ಹಾಗೆ ಬೋಧನೆ ಮಾಡಬೇಕು, ಅವ್ರು ನಡ್ಕೊಳ್ಬೇಕು. ಮೊಟ್ಟ ಮೊದಲು ಅವ್ರು ನಡ್ಕೋಬೇಕು. ಬೋಧನೆ ಹೇಳೋದು ಮಾತ್ರವಲ್ಲ, ಮೊಟ್ಟ ಮೊದಲು ಅವ್ರು ನಡ್ಕೊಳ್ಬೇಕು. ಎರಡನೇದಾಗಿ ಬೋಧನೆ ಮಾಡಬೇಕು. ನಡೆದುಕೊಳ್ಳದೆ ಬೋಧನೆ ಮಾಡಿದ್ರೆ ನಾವು ಶಾಪಗ್ರಸ್ತರಾಗ್ತೀವಿ. ಸರಿ ಮಾಡಿಕೊಳ್ಬೇಕು ವಾಕ್ಯದ ಮೂಲಕ. ವಾಕ್ಯದ ಮೂಲಕ ಖಂಡಿತವಾಗಿ ಸರಿ ಮಾಡಿಕೊಳ್ಬೇಕು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, 7ನೇ ವಚನ, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ ಪೇತ್ರನೇ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ನನ್ನ ಸಂಗಡ ಪಾಲಿಲ್ಲ ಅಂದನು. ಪ್ರಿಯರಾದ ದೇವರ ಮಕ್ಕಳಿರ, ಕೆಳಗಡೆ ಮಾತು. ಯೇಸು ಅವನಿಗೆ ಸ್ನಾನ 9ನೇ ವಚನ ಅಂದನು. ಸೀಮೋನ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡ